ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಏನು ಕತೆ, ಏನು ಸಮಾಚಾರ? ಸೊ ಮ್ಯಾಟ್ರಿಗೆ ಬರೋಣ. ರೈಡ್ ಡೇಟು ಹತ್ರ ಬರ್ತಾ ಇದ್ದಂಗೆ ಏನು ತೊಗೊಂಡಿದ್ದಿಲ್ಲ ಅನ್ನೋ ಟೆನ್ಷನ್ನೇ ಜಾಸ್ತಿ. ಇವತ್ತು ಮೇಜರಾಗಿ ಒಂದು ಆಕ್ಸೆಸರೀಸ್ ಹಾಕ್ಸ್ಬೇಕಾಗಿತ್ತು ಗಾಡಿಗೆ. ಬೈಕರ್ ಕಡೆ ಹೊರಟಿದ್ದೀನಿ. ನನ್ನ ಗಾಡಿಗೆ ಒಂದು ಹ್ಯಾಂಡ್ ಗಾರ್ಡ್ ಹಾಕ್ಸೋಣ ಅಂತ ಹೊರಟಿದ್ದೀನಿ. ಇದರಲ್ಲಿರೋದು ಬೇಕಾರ್ ಪ್ರಾಡಕ್ಟು, ಒಂದು ಥರ್ಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. 11 ಲಕ್ಷ ಬೈಕಿಗೆ ಈ ಥರ ಬೇಕಾರ್ ಹ್ಯಾಂಡ್ ಗಾರ್ಡ್ ಕೊಟ್ಟಿದ್ದಾರೆ. ಬಿದ್ದರೆ ಕ್ಲಚ್ ಲಿವರು, ಬ್ರೇಕ್ ಲಿವರು ಡಮಾರ್ ಆಗೋಗ್ಬಿಡುತ್ತೆ. ಅನುಭವ ಆಗಿದೆ ಆಲ್ರೆಡಿ ಒಂದು ಸರಿ. ನಾನು ಲಾಸ್ಟ್ ಇಯರ್ ಮಂದಾರಗಿರಿ ಹಿಲ್ಸ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ಟೀಪ್ ಇತ್ತು ರೈಟ್ ಸೈಡ್ಗೆ. ಕಾಲು ಹಿಡ್ಕಲಿಲ್ಲ ಅಂದ್ಬಿಟ್ಟು ಗಾಡಿ ಹಂಗೆ ಬಿಟ್ಟೆ, ಡ್ರಾಪ್ ಆಯಿತು. ಡ್ರಾಪ್ ಆಗಿದ್ದಕ್ಕೆ ಬ್ರೇಕ್ ಲಿವರ್ ಬೆಂಡ್ ಆಗೋಗ್ಬಿಟ್ಟಿದೆ. ಕಾಣಿಸ್ತಾ ಇರ್ಬೋದು ಬ್ರೇಕ್ ಲಿವರು. ಸೊ ನಾನು ಲದಾಖ್ ಹೊರಟಿದ್ದೀನಿ. ಸೊ ಲದಾಖಲ್ಲಿ ಏನಾಗುತ್ತೆ, ವಾಟರ್ ಕ್ರಾಸ್ ಮಾಡಬೇಕಾದ್ರೆ ಅಥವಾ ಸ್ಯಾಂಡ್ ಡ್ಯೂನ್ಸು, ಸ್ಯಾಂಡ್ ರೋಡಲ್ಲಿದ್ದಾಗೆಲ್ಲ ಒಂದು ಕಡೆ ಬೈ ಮಿಸ್ಟೇಕ್ ಅಥವಾ ಬೈ ಚಾನ್ಸ್ ಕೆಳಗಡೆ ಬಿಟ್ಟಾಗ ಈ ಒಂದು ಹ್ಯಾಂಡ್ ಗಾರ್ಡು ಕ್ಲಚ್ ಲಿವರ್ನ ಅಥವಾ ಬ್ರೇಕ್ ಲಿವರ್ನ ಕಾಪಾಡುತ್ತೆ ಅಂತ ಅಂದ್ಕೊಂಡ್ರೆ ದಟ್ಸ್ ಸ್ಟುಪಿಡಿಟಿ. ಸೊ ಅದಕ್ಕೇ ಚೇಂಜ್ ಮಾಡಿಸ್ಬೋಣ ಯಾವುದಕ್ಕೂ. ಅಲ್ಲೇನಾದರೂ ಅಪ್ಪಿ ಬಿದ್ದು ಬ್ರೇಕ್ ಲಿವರು, ಕ್ಲಚ್ ಲಿವರು ಹೋಯ್ತು ಅಂದರೆ ಅಲ್ಲಿಗೆ ರೈಡು ಎಂಡು. ಸೊ ಅದಕ್ಕೆ ಯಾಕಪ್ಪ ಬೇಕು ತಲೆನೋವು ಅಂತೇಳಿ ಸರಿ ಹಾಕ್ಸ್ಕೊಂಡೆ ಬಿಡೋಣ ಅಂತ ಹೊರಟಿದ್ದೀನಿ. ಇನ್ನೇನು 20 ದಿನ ಇದೆ ನನ್ನ ರೈಡು. ಸೊ ಇನ್ನೊಂದು 5 ದಿವಸದೊಳಗಡೆ ಏನೇನು ತೊಗೊಬೇಕು ಎಲ್ಲ ತೊಗೊಬಿಟ್ಟು ಆಮೇಲೆ ಪ್ರಿಪ್ರೇಷನ್ಸ್, ಪ್ಯಾಕಿಂಗು ಇದೆಲ್ಲ ಮಾಡಬೇಕು. ಸೊ ನೋಡ್ತಾಯಿರಿ, ಒಂದು ಒಳ್ಳೆ ಆರ್ಗನೈಸ್ಡ್ ವೇಲಿ ಏನೇನು ತೊಗೊಂಡು ಹೋಗಬೇಕು, ಹೇಗೆ ಪ್ಯಾಕಿಂಗ್ ಮಾಡ್ಕೋಬೇಕು ಟ್ರಿಪ್ಪಿಗೆ, ಇದೆಲ್ಲನೂ ನಾನು ನಿಮಗೆ ಒಂದು ಡಾಕ್ಯುಮೆಂಟೇಷನ್ ಟೈಪು ಎಂಟೈರ್ ರೈಡು ಪೂರ್ತಿ ಡಾಕ್ಯುಮೆಂಟ್ ಮಾಡ್ತೀನಿ. ನಾಳೆ ದಿನ ನೀವು ಯಾರಾದರೂ ಹೊಸದಾಗಿ ಲದಾಖ್ ಹೋಗಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲದಿರೋಂಗೆ ಈ ಒಂದು ವ್ಲಾಗ್ ನೋಡಿಬಿಟ್ರೆ 100% ಈಸಿಯಾಗಿ ಲದಾಖ್ ಹೋಗಿ ಬರ್ಬೋದು. ಅಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲರೂ ವ್ಲಾಗ್ನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹ್ಯಾಂಡ್ ಗಾರ್ಡ್ ಜೊತೆಗೆ ಒಂದು ಸ್ವಲ್ಪ ಹ್ಯಾಂಡ್ ಗ್ರಿಪ್ಪು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇತ್ತು ಒಂದು ಸ್ವಲ್ಪ ತುಂಬ ಚಿಕ್ಕ ಆಯಿತು, ಜೊತೆಗೆ ಏನಂದರೆ ಹಾರ್ಡ್ ಇದೆ. ಸೊ ಗ್ರಿಪ್ ಅಪ್ಪಿ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಹ್ಯಾಂಡ್ ಗ್ರಿಪ್ಪು, ತುಂಬ ಚೆನ್ನಾಗಿದೆ, ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ. ಸರಿ ಅದನ್ನು ಹಾಕ್ಸ್ಬಿಡೋಣ. ಮತ್ತು ಲಾಂಗ್ ರೈಡಲ್ಲಿ ಲೆದರ್ ಗ್ಲೌಸ್ ಹಾಕಿರ್ತೀನಿ. ಜೊತೆಗೆ ಇದು ಬೇರೆ ಹಾರ್ಡ್ ಇದೆಯಲ್ವಾ, ಒತ್ತಿ ಎಲ್ಲೋ ಒಂದು ಕಡೆ ಪೇಯ್ನ್ ಬಂದುಬಿಡುತ್ತೆ. ಆಮೇಲೆ ರೋಡ್ಗಳಲ್ಲಿ ಸ್ವಲ್ಪ ಬಂಪಿ ಇದ್ದರೆ ಸೊ ಆ ವೈಬ್ರೇಷನ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ಸಾಫ್ಟಾಗಿರುತ್ತೆ ಹ್ಯಾಂಡ್ಲಿಂಗಿಗೆ. ಸೊ ಅದಕ್ಕೆ ಅದು ಒಂದು ಹಾಕ್ಸೋಣ ಅಂತ ಹೊರಟಿದ್ದೀನಿ. ಸೊ ಬಂದಿದ್ದೀನಿ ಆಡ್ಗೋಡಿಗೆ. ಇನ್ನು 450 ಮೀಟ್ರ್ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೈಕರ್ಗೆ. ಬೈಕವ್ರ ಹತ್ರ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಯಾವುದೇ ಇರಲಿ ಎಲ್ಲ ಈಸಿಯಾಗಿ ಸಿಗುತ್ತೆ. ಯಾಸ್ ಬೈಕರ್ ಟನ್. ಫೋನ್ ಎತ್ಕೊಬಿಡೋಣ. ಮ್ಯಾಟ್ರ್ ಕ್ಲೋಸ್. ಮೋಸ್ಟ್ಲಿ ಅದು ಫಿಟ್ಟಿಂಗ್ ಗ್ಯಾರೇಜ್ ಇರಬೇಕು, ಇದು ಶಾಪ್ ಇರಬೇಕು. ವಾರ ಏನು ಕಾಸ್ಟ್ ಇದೆ ಇದು? 37. ಸೊ ನನ್ನ ಮಾಡಿಫಿಕೇಷನ್ಸು ಕಂಪ್ಲೀಟ್ ಆಯಿತು. ಈ ಬೈಕಿಗೆ ಏನೇನು ಮಾಡಿಫಿಕೇಷನ್ಸ್ ಮಾಡಬೇಕು ಅಂದ್ಕೊಂಡಿದ್ನೋ ರೈಡ್ಗೆ ಎಲ್ಲ ಮಾಡಾಯಿತು. ಲಡಾಖ್ ಹೋಗೋಕ್ಕಿಂತ ಮುಂಚೆ ಒಂದು ಆಫ್ ರೋಡ್ ಟೆಸ್ಟಿಂಗ್. ಬಾರ್ಕ್ಬಸ್ಟರ್ ಹ್ಯಾಂಡ್ ಗಾರ್ಡು 14,000 ಆಯಿತು. ಗ್ರಿಪ್ ಬಂದುಬಿಟ್ಟು 11,600 ರೂಪಾಯಿ. ಸೊ ಟೋಟಲಾಗಿ 15,600 ರೂಪಾಯಿ ಆಯಿತು. ಇದೆರಡು ಇನ್ಸ್ಟಾಲೇಷನ್ನು 400 ರೂಪಾಯಿ ತೊಗೊಂಡ್ರು. ಸೊ 16,000 ರೂಪಾಯಿ ಆಯಿತು ಈ ಒಂದು ಮಾಡಿಫಿಕೇಷನ್ಗೆ. ಗ್ರಿಪ್ಪು ಹಾಕ್ಸಿದ ಮೇಲೆ ಹ್ಯಾಂಡ್ಲಿಂಗ್ ತುಂಬ ಕಂಫರ್ಟಬಲ್ ಆಗಿದೆ, ಮಸ್ತಾಗಿದೆ ಹ್ಯಾಂಡ್ಲಿಂಗ್ ಮಾತ್ರ ಗ್ರಿಪ್ ಹಾಕ್ಸಿದ್ಮೇಲೆ. ಇದನ್ನು 2 ವರ್ಷದ ಮುಂಚೆನೇ ಹಾಕ್ಸ್ಕೋಬೇಕಾಯಿತು. ಎನಿವೆ ಲದಾಖ್ ರೈಡ್ಗೆ ಸಖತ್ ಯೂಸ್ಫುಲ್ ಆಗುತ್ತೆ ಇದು. ನನ್ನ ರೈಡ್ಗೆ ಇನ್ನು 20 ದಿನ ಬಾಕಿ ಇದೆ. ಸೊ ಇನ್ನು 20 ದಿವಸದೊಳಗಡೆ
ನೆಕ್ಸ್ಟ್ ಸ್ಟೆಪ್ಪಿನ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಏನೇನು ತೊಗೊಂಡು ಹೋಗಬೇಕು, ಗೇರ್ಸು, ಬಟ್ಟೆ ಏನಿದೆ ಏನಿಲ್ಲ, ಥರ್ಮಲ್ಸು, ಅದು ಇದು ಎಲ್ಲನೂ ಕಂಪ್ಲೀಟಾಗಿ ರೆಡಿ ಮಾಡ್ಕೋಬೇಕು. ಒಂದು ವಾರಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿಟ್ಬಿಡ್ಬೇಕು. ರೈಡ್ ಒಂದು ವಾರ ಇದ್ದಂಗೆ ಮೈಂಡ್ ಪೀಸ್ಫುಲ್ ಆಗಿರಬೇಕು. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ರೈಡ್ ಸ್ಟಾರ್ಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಗಾಡಿಗೆ ಕಂಪ್ಲೀಟಾಗಿ ಟೂರಿಂಗ್ ಮಾಡಿಫಿಕೇಷನ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಿಮಗೆ ಒಂದು ಹ್ಯಾಂಡ್ ಗಾರ್ಡ್ ಮತ್ತು ಗ್ರಿಪ್ ಇನ್ಸ್ಟಾಲೇಷನ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.